ಹೇಯ್, ನಾನು ಜ್ಯೋತಿಷ್ವರ್. ಇವತ್ತು ನನಗೆ ಒಂದು ಚಾಲೆಂಜ್ ಬಂದಿದೆ. ಅದು ಏನಂದರೆ, ನನ್ನ ಫ್ರೆಂಡು ನನಗೆ ಕಾಲ್ ಮಾಡಿ ಸಿಕ್ಕಾಪಟ್ಟೆ ಬೈದ್ಬಿಟ್ಟ. ಏನಕ್ಕೆ ಅಂದರೆ, ಅವನಿಗೂ ನನಗೂ ಅಮೌಂಟ್ ವಿಷಯದಲ್ಲಿ ಒಂದು ಸ್ವಲ್ಪ ಜಗಳ ಆಯಿತು. ಇದುವರೆಗೂ ಯಾವತ್ತೂ ಇಷ್ಟೊಂದು ಜಗಳ ಆಗಿರಲಿಲ್ಲ. ಜಗಳ ಅಂದರೆ ಸುಮ್ಮನೆ ಅವ್ನು ನನಗೆ ಬೈದ. ಸೊ ಅದು ತಲೆಗೆ ಹಾಕ್ಕೊಳ್ಳಿಲ್ಲ. ಏನಕ್ಕೆ ಅಂದರೆ, ಆಮೇಲೆ ಇನ್ನೊಂದು ವಿಷಯ ಹೇಳ್ದ ಅವನು. ಏನಕ್ಕೆ ಅಂದರೆ, ಅವರಪ್ಪ ಮತ್ತು ನಮ್ಮಪ್ಪ ಮಾಮೂಲಿ ವಾಚ್ಮ್ಯಾನ್ ಕೆಲಸ ಮಾಡೋದು. ಅವ್ರು ವಾಚ್ಮನ್ಗೆ ಎಷ್ಟು ಕೊಡ್ತಾರೆ? 10,000ದಿಂದ 12,000 ರೂಪಾಯಿ ಕೊಡ್ತಾರೆ. ಅವ್ರು 10,000 ದುಡಿಬೇಕು ಅಂದರೆ ತಿಂಗಳೆಲ್ಲ ಕಷ್ಟಪಡಬೇಕು. ಸೊ ನಾವು ಖರ್ಚು ಮಾಡೋದು ಮಾತ್ರ ಚಿಟಿಕೆ ಹೊಡೆಯೋಷ್ಟರಲ್ಲಿ ಖರ್ಚು ಮಾಡಾಕ್ತೀವಿ, ನಾನು ಮತ್ತು ಅವನು. ಅದು ಅವನಿಗೆ ಚೆನ್ನಾಗಿ ಗೊತ್ತು ನನ್ನ ಬಗ್ಗೆ, ಹೆಂಗೆ ಖರ್ಚು ಮಾಡ್ತೀನಿ ಅಂತ. ಸೊ ಅದರಿಂದ ಅವನು ಸಿಕ್ಕಾಪಟ್ಟೆ ಬೈದ. ನಿನಗೆ ಉಳಿಸ್ಕೊಳ್ಳೋಕ್ಕೆ ಬರೋಲ್ಲ ದುಡ್ಡು, ಹಂಗೆ ಹಿಂಗೆ ಅಂತ ಎಲ್ಲ ಬೈದಾಕ್ಬಿಟ್ಟ. ಏನೇನು ಬೇಕೋ ಅದೆಲ್ಲ ಅವನು ಸಂಪಾದನೆ ಮಾಡೋದೆಲ್ಲ ಒಂದೊಂದಾಗಿ ಹೇಗೆ ಅಂತ ಹೇಳ್ತಾನೆ ಇದ್ದ. ಅದು ನನಗೆ ತಲೆಗೆ ಹತ್ತುತ್ತಿರಲಿಲ್ಲ. ಅವನು ನಮ್ಮ ಅಪ್ಪಂದಿದ್ದು ಎಕ್ಸಾಂಪಲ್ ಕೊಟ್ಟನಲ್ಲ, ಅದು ನನಗೆ ತುಂಬ ಹರ್ಟ್ ಆಗೋಯ್ತು. ಸೊ ನಮ್ಮಿಬ್ಬರ ಫೈನಾನ್ಷಿಯಲ್ಸ್ ಕಂಡೀಷನ್ಸು ಹಂಗೆ ಇದೆ. ಸೊ ನಾನು ತಪ್ಪು ಮಾಡಿದ್ದೀನಿ ಫೈನಾನ್ಷಿಯಲ್ ಆಗಿ, ಅವನು ನನ್ನದು ವಿಷಯ ಅದು ಬೇರೆ. ನೆಕ್ಸ್ಟ್ ಅದರಲ್ಲಿ ಅವನು ನಂಗೆ ಚಾಲೆಂಜ್ ಕೊಟ್ಟನಲ್ಲ, December 31st, 2026 ಒಳಗೆ 1 crore ಮಾಡಬೇಕಂತೆ. ದಟ್ ಈಸ್ ಕ್ರೇಜಿ ಬ್ರೋ. ಹೌ ಕ್ಯಾನ್ ಐ ಮೇಕ್ ದಟ್ ಅಮೌಂಟ್ ಇನ್ ಬಟ್ ನನಗೆ ಗೊತ್ತಿಲ್ಲ ಅದು ಹೇಗೆ ಮಾಡ್ತೀನೋ. ಸಪೋಸ್ ಈ ಚಾಲೆಂಜಲ್ಲಿ ನಾನು ಏನಾದ್ರು ಸೋತ್ರೆ ಅವನ್ನ ನಾರ್ವೆ ಅಲ್ಲಿ ಲೈಟ್ನಿಂಗ್ ಬರುತ್ತಲ್ಲ ಆ ಪ್ಲೇಸಿಗೆ ನಾನು ಕರ್ಕೊಂಡು ಹೋಗ್ಬೇಕಂತೆ. ಸೊ ಅದೇ ಆ ಚಾಲೆಂಜಲ್ಲಿ ನಾನು ಏನಾರು ಗೆದ್ದರೆ ನನಗೆ ಅಂಡರ್ 350 ಬೈಕ್ ಕೊಡಿಸ್ತಾನೆ. ಸೊ ನಾನೇನು ಮಾಡ್ತೀನೋ ನನಗೂ ಗೊತ್ತಿಲ್ಲ, ಆದರೆ ಕೆಟ್ಟ ದಾರಿ ಅಂತೂ ಹಿಡಿಯಲ್ಲ. ಅಂಡರ್ 350ಗೋಸ್ಕರ ಆದರೂ ನಾನು ಈ ಚಾಲೆಂಜ್ ವಿನ್ ಆಗಲೇಬೇಕು. ಆದರೆ ನನ್ನ ಸ್ಯಾಲ್ರಿ ಎಷ್ಟು ಅಂದ್ಕೊಂಡಿದ್ದೀರಾ? ಒಂದು 67,000 ಬರುತ್ತೆ ಮಂತ್ಲಿ. ಅದು ಕೆಲಸನೂ ಬಿಟ್ಬಿಟ್ಟು ಟ್ರಾವೆಲ್ ಮಾಡ್ತಾಯಿದ್ದೀನಿ ಪ್ರೆಸೆಂಟು. ಅಂಥದ್ರಲ್ಲಿ ನನಗೆ ಈ ಹೊಸ ಚಾಲೆಂಜ್ ಕೊಟ್ಟರೆ ನಾನೇನಾಗಬೇಕು ಬ್ರೋ? ಈ ಥರ ಕೊಟ್ಟರೆ ದಿಸ್ ಈಸ್ ಅ ಕ್ರೇಜಿ ಚಾಲೆಂಜ್ ನನಗಂತೂ. ಸೊ ಅವನಿಗೆ ಕನ್ಫರ್ಮ್ ಆಗಿ ನಾರ್ವೆಗೆ ಟಿಕೆಟ್ ಬುಕ್ ಮಾಡಬೇಕಾಗತ್ತೆ. ನಾನೇ ಸೋತ್ಬಿಟ್ರೆ ಅವನ್ನ ನಾರ್ವೆ ಕರ್ಕೊಂಡು ಹೋಗ್ಬೇಕಾಗತ್ತಲ್ಲಪ್ಪ ಅಂತ ಯೋಚನೆ ಒಂದು. ಆದರೆ ಅವನೇನು ಪ್ಲ್ಯಾನ್ ಮಾಡ್ತಿದ್ದಾನ ನಾರ್ವೆಗೆ. ಅವನು ಹೋಗೋಕ್ಕಾಗದೆ ನನ್ನ ಕರ್ಕೊಂಡು ಹೋಗುವಂತ ಹೇಳ್ತಿದ್ದಾನ. ಏನು ನನಗೂ ಅರ್ಥ ಆಗ್ತಾ ಇಲ್ವೇ? ಇರ್ಬೋದೇನೋ. ಸೊ ಅಂಡರ್ 350ಗೋಸ್ಕರ ನಾನು ಹೇಳ್ತೀನಿ ಖಂಡಿತ. ಇವತ್ತಿನ ಡೇಟ್ ಹೇಳೇ ಇಲ್ವಲ್ಲ? ಇವತ್ತಿನ ಡೇಟ್ 18. ನೆಕ್ಸ್ಟ್ ಇಯರ್ಗೆ ಅಂಡರ್ 350 ಬೈಕ್ ತಗೋತೀನಿ. ಅದು ಅವನ ದುಡ್ಡಲ್ಲಿ ತಗೋತೀನೋ ಇಲ್ಲ ಅವನಿಗೆ ನಾರ್ವೆಗೆ ಟಿಕೆಟ್ ಬುಕ್ ಮಾಡ್ತೀನೋ ನನಗೂ ಗೊತ್ತಿಲ್ಲ. ಈ ಚಾಲೆಂಜ್ ನನಗೇನಕ್ಕೆ ಕೊಟ್ಟ ಅಂದರೆ, ಸಿಕ್ಕಾಪಟ್ಟೆ ಬ್ರೈನ್ ಯೂಸ್ ಮಾಡ್ತೀನಿ ಅಂತ ಅವನಿಗೆ ಒಂದು ನಂಬಿಕೆ, ಸಿಕ್ಕಾಪಟ್ಟೆ ನಂಬಿಕೆ ಇದೆ ಅವನಿಗೆ. ಆ ನಂಬಿಕೆನ ಏನು ಮಾಡ್ತೀನಿ ನಾನಂತೂ ಗೊತ್ತಿಲ್ಲ. ಆ ನಂಬಿಕೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ. ಆದರೆ ಬ್ರೈನ್ ಅಂತೂ ಯೂಸ್ ಮಾಡ್ತೀನಿ, ಒಳ್ಳೆ ಕೆಲಸನೇ ಮಾಡ್ತೀನಿ. ಖಂಡಿತ ಕೆಟ್ಟ ದಾರಿ ಅಂತೂ ಹಿಡಿಯಲ್ಲ. ನೆಕ್ಸ್ಟ್ ವೀಡಿಯೋಲಿ ಮೀಟ್ ಆಗೋಣ.